ಯುವ ಸಿನಿಮಾ ಹಾಗೂ ಇಡೀ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳಿ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮ್ಯಾಮ್ ನೀವು ಇಲ್ಲೇ ಇರಬೇಕು, ನಮ್ಮೆಲ್ಲರ ಶಕ್ತಿಯಾಗಿ ನೀವಿಲ್ಲೇ ಇರಬೇಕು, ನಮ್ಮ ಶಕ್ತಿಯಾಗಿ. ಯಾಕಂದ್ರೆ ಅಪ್ಪು ಮಗ ಇವಾಗ ಮಾತಾಡ್ತಾರೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ಬಿಸಿಲು ಮಳೆಗೆ ನೆರಳದಂತೆ ನಿನ್ನ ನೆರಳಲ್ಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ. ಏನಾದ್ರು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ಟೇಜ್ ಮೇಲೆ. ನಮ್ಮ ತಂದೆನೇ ಹೇಳ್ಬಿಟ್ರು ಅಪ್ಪು ಮಗ ಅಂತ. ಸತ್ಯ ಆಗುತ್ತಾ, ಎಲ್ಲ ಕಡೆ ನಾನು ಹೋಗ್ತಾ ಇರ್ತೀನಿ, ಯಾರು ಹೇಳ್ತಾರೆ ಅಪ್ಪು ಮಗ ಬಂದ ಅಪ್ಪು ಮಗ ಬಂದ ಅಂತ. ನನ್ಗೆ ಎಷ್ಟು ಸಂತೋಷ ಆಗುತ್ತಾ ಅಂದ್ರೆ, ನಮ್ ಚಿಕ್ಕಪ್ಪ ಇಲ್ಲೇ ಇದ್ದಾರೆ, ಅವ್ರು ನನ್ನ ಶಕ್ತಿಯಾಗಿ ನಿಂತಿದ್ದಾರೆ, ಅವ್ರು ನನ್ನ ಕೈ ಹಿಡಿದು ನಡೆಸ್ತಿದ್ದಾರೆ, ಇಲ್ಲಿ ತನಕ ಕರ್ಕೊಂಡ್ಬಂದು ನಿಮ್ಮ ಮಡಿಲಿಗೆ ಹಾಕಿದ್ದಾರೆ. ಇನ್ ಮುಂದೆ ನೀವ್ ಹೆಂಗೆ ಹೇಳ್ತಿರೋ ಹಂಗೆ. ನಿಮ್ಗೆಲ್ರಿಗೂ ಅನ್ಸ್ಬೋದು, ಸುಮಾರು ಜನ ಹೇಳ್ತಾರೆ ಏನ್ ರಾಜ್ಕುಮಾರ್ ಕುಟುಂಬ ಎಲ್ಲ ತುಂಬಾ ಈಸಿ, ಅವ್ರಿಗೇನು ಸಿನಿಮಾ ಏನೋ ಯಾಕೆ ಓದ್ತಾರೆ, ಓದ್ಬೇಕಾಗಿಲ್ಲ, ಸುಮ್ಮನೆ ಅವ್ರ ತಂದೆ ತಾಯಿ ಹೆಸರು ಹೇಳ್ಕೊಂಡ್ರೆ ಸಾಕು ಸಿನಿಮಾಗೆ ಬರ್ತಾರೆ ಅಂತ. ಆದ್ರೆ ಅದು ಸುಲಭದ ಮಾತಲ್ಲ. ಸುಮಾರು ಚಿಕ್ಕ ವಯಸ್ಸಿಂದ ನನ್ನ ಕನಸು ಇಲ್ಲಿ ಬಂದು ನಿಂತ್ಕೊಬೇಕು ಅಂತ. ಚಿಕ್ಕ ವಯಸ್ಸಿಂದಾನೇ ಎಲ್ಲರೂ ಡಿಸೈಡ್ ಮಾಡ್ಬಿಟ್ರು, ನೀನ್ ಆಕ್ಟರ್ ಆಗ್ತೀಯ ಬಿಡು, ನೀನ್ ಆಕ್ಟರ್ ಆಗ್ತೀಯ ಬಿಡು ಅಂತ. ನನ್ಗನ್ಸೋದು, ಏನ್ ಎಲ್ರು ನನ್ನ ಫ್ಯೂಚರ್ ಡಿಸೈಡ್ ಮಾಡ್ತಿದ್ದಾರೆ ಅಂದ್ರೆ ನಾನೇನ್ ಮಾಡ್ಲಿ, ನನ್ನ ಆಸೆ ಏನು? ಅದಕ್ಕೆ ಅವರೆಲ್ಲ ಹೇಳ್ತಿದ್ರಲ್ಲ, ಇಲ್ಲಪ್ಪ ನಾನಂತೂ ಸಿನಿಮಾ ಮಾಡಲ್ಲ, ನನಗೆ ಸಿನಿಮಾ ಇಂಡಸ್ಟ್ರಿನೇ ಬೇಡ ಅನ್ಬಿಟ್ಟೆ. ಬಟ್ ನನ್ನ ಮನ್ಸಲ್ಲಿತ್ತು, ನಾನ್ ಬಿಡ್ಲಿಲ್ಲ, ಹೇಳ್ದೆ ಅಷ್ಟೇ, ನಾನ್ ಬಿಡ್ಲಿಲ್ಲ. ನಾನ್ ಕಷ್ಟಪಟ್ಟೆ, ಪ್ರಾಕ್ಟೀಸ್ಗೆ ಹೋದೆ, ಕಲಿತೆ. ಯಾಕಂದ್ರೆ ನಿಮ್ ಮುಂದೆ ಬಂದು ನಿಂತ್ಕೊಬೇಕಂದ್ರೆ ಏನೋ ಒಂದು ಕಾನ್ಫಿಡೆನ್ಸ್ ಇರ್ಬೇಕಲ್ವಾ. ಏನು ಮಾಡ್ದೆ ಏನ್ ಬಂದ್ ಕಿತ್ತಾಕ್ಲಿ ಇಲ್ಲಿ? ನೀವ್ ಬಂದ್ ಕೇಳಲ್ವಾ? ನೀವ್ ಬಂದ್ ಕೇಳಲ್ವಾ? ನಿಮಗ್ ಹಕ್ಕಿಲ್ವಾ? ಇವತ್ತು ನಮ್ ಇಡೀ ಮನೆ, ನಮ್ ಇಡೀ ಕುಟುಂಬ ನಡೀತಿರೋದೇ ನಿಮ್ಮಿಂದ. ಇದು ಸತ್ಯವಾದ ಮಾತು. ನಿಮ್ಗೆಲ್ರಿಗೂ ಗೊತ್ತು, ನಮ್ಗೆ ಯಾವ ಬೇರೆ ಕೆಲಸ ಇಲ್ಲ, ನಮ್ ಕೆಲಸ ಇರೋದೇ ಸಿನಿಮಾ. ನಿಮ್ನೆಲ್ಲರಿಗೂ ಸಂತೋಷ ಕೊಡೋದು, ಪ್ರೀತಿ ಕೊಡೋದೇ ನಮ್ ಜವಾಬ್ದಾರಿ. ಅದನ್ನೇ ಮಾಡ್ಕೊಂಡ್ ಬಂದಿರೋದು ಇಲ್ಲಿ ತನಕ. ಇವತ್ತು ನಿಂತಿದ್ದೀನಿ ಅಂದ್ರೆ ಅದೆಲ್ಲ ನಿಮ್ಗಳ ಆಶೀರ್ವಾದದಿಂದ. ಸುಮಾರು ವರ್ಷ ಏನೋ ಟ್ರೈ ಮಾಡಿ ಯಾವ್ದೋ ಒಂದು ಸಿನಿಮಾ ಆಗ್ಬೇಕಿದ್ದು, ಅದಾಗ್ಲಿಲ್ಲ. ನೆಕ್ಸ್ಟ್ ಏನ್ ಮಾಡ್ತೀನಿ ನನಗ್ ಗೊತ್ತಿಲ್ಲ. ಯಾರನ್ನ ಕೇಳಿದ್ರು ಎಲ್ಲಾ ಡೈರೆಕ್ಟರ್ಸು ಬಿಸಿ, ಯಾರ ಹತ್ರ ಹೋಗ್ಲಿ, ಯಾರ ಹತ್ರ ಮಾತಾಡ್ಲಿ. ಸುಮ್ನೆ ಕೂತಿದ್ದೆ, ಕಾಯ್ತಾ ಇದ್ದೆ ನಂಗೂ ಒಂದು ಚಾನ್ಸ್ ಸಿಗುತ್ತೆ ಅಂತ. ಯಾರು ಅನ್ಕೊಳ್ಳಲ್ಲ ಈ ಮಾತು ನಾನು ಹೇಳಿದ್ರೆ ನಿಜ ಅಂತ, ಆದ್ರೆ ನಿಜ. ಸಮಯ ಬಂತು. ನಮ್ ಚಿಕ್ಕಪ್ಪ ಯಾವಾಗಿಂದನೂ ಹೇಳಿದ್ರಂತೆ ವಿಜಯ್ ಸರ್ಗೆ, ನೀನ್ ಗುರು ಸಿನಿಮಾ ಮಾಡ್ಬೇಕು ಅಂತ. ಆಮೇಲೆ ನಮ್ಮ ಆಂಟಿ ಹೇಳಿದ್ರು ವಿಜಯ್ ಸರ್ಗೆ, ಸರ್ ನೀವೇ ಗುರು ಲಾಂಚ್ ಮಾಡ್ಬೇಕು ಅಂತ. ಅಂದ್ರೆ ಆಮೇಲೆ ನಮ್ಗೆ ಇನ್ನೊಂದು ವಿಷಯ ಗೊತ್ತು, ನೀವ್ ಇಲ್ಲಿರೋ ಎಷ್ಟೊಂದ್ ಜನ ಸಂತೋಷ್ ಸರ್ಗೆ ಮುಂಚೆನೆ ಹೇಳಿದಿರ ಯುವ ಸಿನಿಮಾ ಮಾಡಿ ಅಂತ. ನನಗ್ ಗೊತ್ತು. ಅಂದ್ರೆ ಇವತ್ತು ಈ ಸಿನಿಮಾ ಆಗ್ತಿರೋದೇ ನಿಮ್ಮಿಂದ. ನಾನ್ ನಿಜವಾಗ್ಲೂ ಏನೂ ಮಾಡಿಲ್ಲ, ನೀವೇ ಕರ್ಕೊಂಡ್ ಬಂದಿದ್ದೀರಾ, ನೀವೇ ನಿಲ್ಸಿದ್ದೀರಾ. ಇಲ್ಲಿಂದ ನೀವ್ ಹೆಂಗ್ ಕಟ್ಕೊಂಡು ಹೋಗ್ತೀರಾ ಅದ್ ನಿಮಗ್ ಬಿಟ್ಟಿರೋದು. ಅಂದ್ರೆ ಯಾವ್ದು ಸಮಯ ಏನು ತೋರಿಸ್ತಿರೋ ದಾರಿ ಟೈಮಲ್ಲಿ ಹೊಂಬಾಳೆ ಫಿಲಿಮ್ಸ್ ಅವ್ರು ಬಂದ್ರು. ಅಂದ್ರೆ ಎಂತೆಂತ ದೊಡ್ಡ ದೊಡ್ಡ ಸಿನಿಮಾ ಮಾಡಿದಾರೆ ನಿಮ್ಗೆ ಗೊತ್ತು. ರಾಜ್ಕುಮಾರ ಮಾಡಿದ್ದಾರೆ, ಎಲ್ರು ನೋಡಿಲ್ವಾ? KGF, ಕಾಂತಾರ ಎಲ್ಲ ಮಾಡಿದ್ದಾರೆ. ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸು ಇವತ್ತು ನನ್ನ ಹತ್ರ ಬಂದು ಅಂದ್ರೆ ನನಗ್ ಸಿಕ್ಕಿ ನನ್ಗೊಂದು ಅವಕಾಶ ಸಿಕ್ತು. ವಿಜಯ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಯಾವತ್ತಿದ್ರು ಎಲ್ಲಾ ವಿಷಯಕ್ಕೂ ಜೊತೆ ನಿಂತಿದ್ದಾರೆ. ಸೊ ಇಲ್ಲಿಂದಾನೆ ನಿಮ್ಮೆಲ್ರ ಮುಖಾಂತರಗೆ ಅವ್ರು ಜಾಸ್ತಿ ಎಲ್ಲೂ ಆಚೆ ಬರಲ್ಲ, ಎಲ್ಲ ಹಿಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಸೊ ವಿಜಯ್ ಸರ್, ಆಮೇಲೆ ಇಡೀ ಹೊಂಬಾಳೆ ತಂಡಕ್ಕೆ
ನಮ್ಮ ಚೆಲುವೇಗೌಡರಾಗ್ಲಿ, ಯಶವಂತಣ್ಣ ಆಗಲಿ, ಆನಂದಣ್ಣ ಆಗಲಿ, ಚಂದ್ರಣ್ಣ ಆಗಲಿ, ಪ್ರತಿಯೊಬ್ಬರು ಹಿಂದೆ ನಿಂತ್ಕೊಂಡು ಇವತ್ತಿನೆಲ್ಲ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಎಲ್ರಿಗೂ ಒಂದು ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಈ ಸಿನಿಮಾಲ್ಲಿ ಸಾಕಷ್ಟು ಜನ ಕಲಾವಿದರು ನಟಿಸಿದ್ದಾರೆ. ಅಚ್ಯುತ್ ಕುಮಾರ್ ಸರ್, ಸುಧಾರಾಣಿ ಮ್ಯಾಮು, ಹಿತಾ ಅವರು, ಗಿರಿರಾಜ್ ಸರ್. ಹೇಳ್ತೀನಪ್ಪ, ಒಂಚೂರು ಮಾತಾಡ್ಬೇಡವಾ? ನಿಲ್ಸ್ಬಿಡ್ಲಾ? ಡೈಲಾಗ್ ಹೇಳ್ಬಿಟ್ಟು ಹೋಗ್ಬಿಡ್ಲಾ? ನೀ ಬೇಡ ನೀ ಇವಾಗ್ಲೇ ನಿಲ್ಸ್ತೀನಿ, ಡೈಲಾಗ್ ಹೇಳ್ಬಿಟ್ಟು ಹೋಗ್ತೀನಿ. ಒಂಚೂರು ಏನೋ ಒಂಚೂರು ಮನ್ಸು ಬೀಸ್ತಾ ಇದೀನಿ, ಬೇಡವಾ? ಒಂಚೂರು ಹಿಂಗೆ ಅನ್ಬಿಟ್ಟು ಹಿಂಗೆ ಹೋಗ್ಬಿಡ್ತೀನಿ. ಓಕೆ ಅಂದ್ರೆ ಯಾಕೆ ಹೇಳ್ದೆ ಅಂದ್ರೆ, ನೀವು ಸಿನಿಮಾಲೆಲ್ಲ ನೋಡ್ಬಿಟ್ಟು ನನ್ನನ್ನು ನೋಡ್ತಾ ಇದ್ದೀರಾ, ಚೆನ್ನಾಗಿ ಮಾಡಿದಾನೆ ಅಂತಿದ್ದೀರಾ. ಅಂದ್ರೆ ಇವರೆಲ್ಲ ಇಷ್ಟು ಜನ ಎಷ್ಟೆಷ್ಟು ಎಂತ ನಟರು ಇವರೆಲ್ಲ, ಇವ್ರು ನನ್ನ ಮುಂದೆ ನಿಂತ್ಕೊಂಡು ಪ್ರತಿ ದಿವಸ ನನಗೆ ಕಲ್ಸೋರು. ಹಿಂಗ್ ಮಾಡು, ಈ ತರ ಮಾಡು, ಈ ತರ ರಿಯಾಕ್ಷನ್ ಕೊಡು. ಅವರೆಲ್ಲ ಅಷ್ಟು ಚೆನ್ನಾಗಿ ನಟಿಸಿದಕ್ಕೆ, ನನಗೆ ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ಏನೋ ಒಂಚೂರು ಬಂದಿದೆ ನನ್ನ ಕಡೆಯಿಂದ, ಅದನ್ನ ನೀವು ನೋಡ್ತಿದ್ದೀರಾ. ಅವ್ರಿಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬಾಡ್ವಾ? ಅಲ್ವಾ ಸರ್, ಮ್ಯಾಮ್, ಹಿತಾ, ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಕೋ ಸ್ಟಾರ್ ಸಪ್ತಮಿ ಅವರು, ಅವ್ರು ಇವತ್ತು ಇಲ್ಲಿ ಬರಕ್ಕಾಗ್ಲಿಲ್ಲ. ಹಿಂದೆ ನಡೆದಿದ್ಗೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಮುಂದೆ ನಡೆಯೋದು ಮುಂದೆ ನಿಂತಿರ್ತೀನಿ. ನೀವು ದಾಟಿರೋದು ಬ್ಲಡ್ ಲೈನು, ರಕ್ತ ಹರ್ದೆ ಹರಿಯುತ್ತೆ. ಸಾಕ? ಏನು ಡೈಲಾಗ್ ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಸಿನಿಮಾಲ್ ಏನ್ ನೋಡ್ತೀರಾ? ಆಯ್ತು, ಲಾಸ್ಟ್ ಅಲ್ಲಿ ಇನ್ನೊಂದು ಡೈಲಾಗ್ ಹೇಳ್ತೀನಿ, ಕೊನೆದಾಗ ಒಂದು ಮಾತು ಹೇಳ್ಬಿಡ್ತೀನಿ, ನಾನು ಜಾಸ್ತಿ ಮಾತಾಡಲ್ಲ. ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ, ನನ್ನನ್ನು ಸಾಕಿದ್ದಾರೆ, ಎಲ್ಲಿ ತನಕ ಬೆಳೆಸಿದ್ದಾರೆ, ಅವರೇ ನನಗೆಲ್ಲ. ಬಟ್ ಇವತ್ತಂದು ನಿಮ್ಮ ಮಡ್ಲಿಗೆ ಹಾಕಿದ್ದಾರೆ. ಇನ್ ಮುಂದೆ ನೀವೇ ನನ್ನ ತಂದೆ, ನೀವೇ ನನ್ನ ತಾಯಿ, ನೀವೇ ನಡ್ಸ್ಕೊಂಡು ಹೋಗ್ಬೇಕು. ನೀವು ಅದು ಎಲ್ಲಿ ಕರ್ಕೊಂಡು ಹೋಗ್ತೀರಾ, ಎಲ್ಲಿ ನಡ್ಸ್ಕೊಂಡು ಹೋಗ್ತೀರಾ, ಅದು ನಿಮಗೆ ಬೇಕಿರೋದು. ಆಯ್ತಾ? ಲಾಸ್ಟ್ ಅಲ್ಲಿ ಕೊನೆಯದಾಗೆ ಒಂದು ಡೈಲಾಗ್ ಹೇಳ್ತೀನಿ. ನನ್ನ ಫೇವ್ರೆಟ್ ಡೈಲಾಗ್ ಹೇಳ್ತೀನಿ, ನಮ್ಮ ಚಿಕ್ಕಪ್ಪಂದು. ಬೆಂಗಳೂರಿಗೆ 1000 ಜನ ಬರ್ತಾರೆ ಹೋಗ್ತಾರೆ, ಇಲ್ಲಿರೋದು ಅವರೊಬ್ರೆ ಅಪ್ಪ ಲೋಕಲ್. ಆಯ್ತಾ? ಮಾರ್ಚ್ 29 ಯುವ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ರೂ ಬನ್ನಿ, ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹೆಸರು ನೆನಪಿದೆ ಅಲ್ಲ? ಥ್ಯಾಂಕ್ ಯು. ಯುವರಾಜ್ ಕುಮಾರ್ ಅವರೇ, ನಿಮ್ಮ ಗೆಲುವು ಏನ್ ಗೊತ್ತಾ? ಮುಂದೆ ಅಭಿಮಾನಿ ದೇವರುಗಳು ನಿಮ್ಗಾಗಿ ಚಪ್ಪಾಳೆ ತಟ್ತಾ ಇದ್ದಾರೆ, ಹಿಂದೆ ಪರಮಾತ್ಮನ ಶಕ್ತಿ ನಿಂತು ನಿಮ್ಗಾಗಿ ಚಪ್ಪಾಳೆ ತಟ್ಟಿದ್ದಾರೆ. ಗೆಲುವು ನಿಮ್ಮದೇ. ಆಲ್ ದ ವೆರಿ ಬೆಸ್ಟ್. ಸೊ ಇವತ್ತು ನೀವಿದ್ದೀರಾ, ಅಶ್ವಿನಿ ಮ್ಯಾಮ್ ಇದ್ದಾರೆ, ಇಡೀ ತಂಡ. ನಮ್ಮ ಇಡೀ ತಂಡ ಎಲ್ರೂ ಮೇಲ್ ಬರಬೇಕು, ಯಾಕಂದ್ರೆ ಇವತ್ತು ಇಲ್ಲಿರೋದೇ ಇವರೆಲ್ಲರಿಂದಾನೆ. ಸೊ ದಯವಿಟ್ಟು ಇಡೀ ಟೀಮ್, ಟೆಕ್ನಿಷಿಯನ್ಸ್ ಟೀಮ್, ಗೌತಮ್, ಲಿಖಿತ್, ಅರುಣ್ ಸರ್, ನನ್ನ ಫುಲ್ ಟೀಮ್. ನಾನು ಚೆನ್ನಾಗಿ ಕಾಣಿಸೋ ಕಾರಣನೇ ನನ್ನ ಟೀಮ್. ಮೇಕಪ್, ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗಿ ಮಾಡೋದಕ್ಕೆ ನಾನು ಚೆನ್ನಾಗಿರೋದು. ಬನ್ರಪ್ಪ, ಪ್ರೇಮ್, ಮೋಹನ್, ಸಚಿನ್ ಬನ್ನಿ. ಎಲ್ರಿಗೂ ಗೊತ್ತು, ಆನಂದಣ್ಣ ಗೊತ್ತಾ? ನನ್ನ ಬಿಗ್ಗೆಸ್ಟ್ ಶಕ್ತಿನೇ ಅವರು. ಅಣ್ಣಾಜಿ ಬನ್ನಿ ದಯವಿಟ್ಟು ಮೇಲೆ. ಮೋಹನ್ ಮಾಸ್ಟರು, ಅರ್ಜುನ್ ಮಾಸ್ಟರು ನನಗೆ ಫೈಟು, ಡ್ಯಾನ್ಸ್ ಹೇಳ್ಕೊಟ್ರು. ಈ ಇವೆಂಟ್ ಇಷ್ಟು ಚೆನ್ನಾಗಿ ಕಾರಣ ಆಗಿದ್ಕೇನೆ ರಾಮ್ ಅವರೇ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಪೀರಪ್ಪ ಬಾರಪ್ಪ, ನಮ್ ಸಾರಥಿ ಪೀರಪ್ಪ, ಅವನಿಲ್ದೆ ನಾನು ಎಲ್ಲೂ ಹೋಗಕ್ಕಾಗಲ್ಲ. ಬಾ ಪೀರ. ಸ್ಟೇಜ್ ಮೇಲೆ ಬರಬೇಕು. ಹಾಗೆ ಹೊಸಪೇಟೆಯಲ್ಲಿ ಸಣ್ಣ ಪುಟ್ಟ ಇವೆಂಟ್ ಎಲ್ಲ ಮಾಡಿದ್ರೆ ನಡೆಯಲ್ಲ, ಮಾಡಿದ್ರೆ ಪವರ್ಫುಲ್ ಆಗಿ ಮಾಡಬೇಕು ಇವೆಂಟ್. ಅಂತ ಪವರ್ಫುಲ್ ಇವೆಂಟ್ ಮಾಡಿದಂತಹ DR ಎಂಟರ್ಟೈನ್ಮೆಂಟ್ಸ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಸಂತೋಷ್ ಸರ್, ಸರ್ ಬನ್ನಿ, ಸರ್ ಬನ್ನಿ ಇಲ್ಲಿ. ಯುವರಾಜ್ ಕುಮಾರ್ ಅವ್ರ ಬಗ್ಗೆ ಎಲ್ಲರೂ ಮಾತಾಡಿದ್ರು. ಇವ್ರ ಮಾತಲ್ಲಿ ಹೇಳಿದಾಗ ಯುವ ಅವ್ರು ಹೇಳಿದ್ರು ಗೊತ್ತಾ, ನನ್ ನಿಜವಾಗ್ಲೂ ದೊಡ್ಡ ಶಕ್ತಿ ಆನಂದಣ್ಣ ಅಂತ. ಒಂದ್ ಮಾತಾದ್ರೂ ಮಾತಾಡಕ್ ಬೇಡವಾ ಸ್ಟೇಜ್ ಮೇಲೆ?
ಆನಂದಣ್ಣ ಪ್ಲೀಸ್ ಬನ್ನಿ. ಆಲ್ ದ ಬೆಸ್ಟ್ ಅಣ್ಣಾಜಿ. ನಮ್ ಟೀಮ್ ಅವ್ರು ಕೆಲವರು ಇಲ್ಲಿ ಬಂದಿಲ್ಲ. ಶ್ರೀಶ್ ಅವರು, ಆಶಿಕ್, ಸುನಿಲ್, ಅಂದ್ರೆ ಎಲ್ಲರೂ, ಅಜ್ನೀಶ್ ಅವರು, ಎಲ್ರು ಇವತ್ತು ಇನ್ನೂ ಹಿಂದೆ ನಿಂತ್ಕೊಂಡು ಸಿನಿಮಾ ಕರೆಕ್ಟ್ ಡೇಟ್ ಬರ್ಬೇಕಂತ ಇನ್ನೂ ಕೆಲಸ ಮಾಡ್ತಿದ್ದಾರೆ. ಸೊ ಇಲ್ಲಿಂದಾನೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಮೇಲೆ ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮನ್ನೆಲ್ಲ ಆಶೀರ್ವಾದಕ್ಕೆ ಮನೆ ಬಂದಿರುವಂತ ಪ್ರಿಂಟ್ ಮೀಡಿಯಾ ಆಗ್ಬೋದು, ನಮ್ಮ ಮೀಡಿಯಾ ಆಗ್ಬೋದು, ಸೋಷಿಯಲ್ ಮೀಡಿಯಾದವ್ರು ಆಗ್ಬೋದು, ನೀವೆಲ್ಲರೂ ಹೊಸಪೇಟೆವರೆಗೂ ಬಂದು ನಮ್ಮನ್ನು ಹರಿಸಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಈ ಈವೆಂಟ್ ಇಷ್ಟು ಚೆನ್ನಾಗಾದ ಕಾರಣ ನಮ್ಮ DR ಎಂಟರ್ಟೈನ್ಮೆಂಟ್, ರಾಮ್ಗೆ, ಇಡೀ ಅವ್ರ ತಂಡಕ್ಕೆ ನನ್ನ ಕೃತಜ್ಞತೆಗಳು. ಥ್ಯಾಂಕ್ ಯು. ಅಂಡ್ ಎಸ್ಪೆಷಲಿ ಹೊಸಪೇಟೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್, ಥ್ಯಾಂಕ್ ಯು ಸರ್. ಅದ್ಭುತವಾಗಿ ನಡೆಸ್ಕೊಟ್ಟಿದ್ದೀರಾ. ಇಷ್ಟು ದೊಡ್ಡ ಕ್ರೌಡ್ ನ ಹ್ಯಾಂಡಲ್ ಮಾಡ್ಕೊಟ್ಟಿದ್ದೀರಾ, ಫಂಕ್ಷನ್ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಮತ್ತು ಅನುಶ್ರೀ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹೇಳಂಗಿಲ್ಲ, ಯು ಆರ್ ಪಾರ್ಟ್ ಆಫ್ ದ ಟೀಮ್, ಬಟ್ ಸ್ಟಿಲ್ ಒಂದು ಸಭೆಗೆ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. Thank you, sir. ಮತ್ತು ಈ ಕಾರ್ಯಕ್ರಮ ಚೆನ್ನಾಗಿ ಹೆಲ್ಪ್ ಮಾಡಿದಂತ ಎಲ್ಲ ನಮ್ಮ ಅಸೋಸಿಯೇಟ್ಸ್ಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅಂಡ್ ಮಾರ್ಚ್ 29ನೇ ತಾರೀಕು ಪವರ್ ಸ್ಟಾರ್ ಮಗ ಯುವರಾಜ್ ಕುಮಾರ್ ಎಂಟ್ರಿ ಆಗ್ತಾ ಇದೆ ಯುವ ಚಿತ್ರದ ಮೂಲಕ. ಎಲ್ರು ನೋಡ್ತಿದಾರ ಯುವ ಸಿನಿಮಾ? ಓಕೆ, ನೀವೆಲ್ಲ ಮನೆಗೆ ಹೋಗಕ್ಕಿಂತ ಮುಂಚೆ ಅಶ್ವಿನಿ ಮ್ಯಾಮ್ ಒಂದೇ ಒಂದು ಮೆಸೇಜ್ ಹೇಳ್ಬೇಕಂತಿದ್ದಾರೆ. ಎಲ್ಲರೂ ಜೋಪಾನವಾಗಿ ಹೋಗಿ ಮನೆ ತಲುಪಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.